इंद्रियों के रहने के ओम जन्मस्य यतोऽन्वयादितरतश्चार्थेऽविद्यस्वराट् ಭೌತಿಕವಾದ ಸುಖ ಅದೆಂದಿದ್ರೂ ಕೂಡ ಮುಕ್ತಾಯ ಆಗುವಂಥದ್ದು, ಕೊನೆ ಕಾಣುವಂಥದ್ದು. ಕಜ್ಜಿಯನ್ನ ಉಜ್ಜಿ ನವೆ ಪರಿಹಾರಕ್ಕಾಗಿ ಪ್ರಯತ್ನಿಸಿ ಮತ್ತಷ್ಟು ಗಾಯವನ್ನೇ ಹೆಚ್ಚು ಕಷ್ಟವನ್ನೇ ಅನುಭವಿಸುವಂತೆ ಬುದ್ಧಿವಂತ ತಾತ್ಕಾಲಿಕ ಸುಖಕ್ಕಾಗಿ ನವೆಯನ್ನ ಹೇಗೆ ಸಹಿಸಿಕೊಳ್ಳುತ್ತಾನೋ ಹಾಗೆ ಬುದ್ಧಿವಂತ ಈ ಸಂಸಾರದ ತಾತ್ಕಾಲಿಕ ಸುಖಕ್ಕಾಗಿ ಆಸೆ ಪಡದೆ ಐಂದ್ರಿಯಕ ಭೋಗಗಳಿಂದ ಅಥವಾ ದೂರ ಇರುವುದು ಅಥವಾ ಅದನ್ನ ಅನುಭವಿಸಿದ್ರೂ ಅದರ ಹೆಚ್ಚಿನ ಸಂತೋಷಕ್ಕಾಗಿ ಹಾತೊರೆಯದೆ ಇರುವುದು ಅನ್ನೋದು ಅವನ ಜಾಣತನವಾಗುತ್ತೆ ಅನ್ನೋದನ್ನ ಹೇಳಿ ಮುಂದೆ ಮೌನವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಾಯ ಆಪವರ್ಗ್ಯಾಃ ಪ್ರಾಯಃ ಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯಧೃತ ವಾನವಾತ್ರ ಗದಾಂಬಿಕಾನಾಂ. ಮೌನ ಅಂದ್ರೆ ಮನನಶೀಲತೆ, ಆಮೇಲೆ ವ್ರತಾನುಷ್ಠಾನ, ಇಂದ್ರಿಯಗಳನ್ನ ದಂಡನೆಗೆ ಒಳಪಡಿಸಿ ಉಪವಾಸ ಇರಬಹುದು, ಒಪ್ಪೊತ್ತಿರ್ಬಹುದು, ಬರೀ ತುಪ್ಪ ಅನ್ನ ಮಾತ್ರ ಇರ್ಬೋದು, ಏನೇನು ಇರುತ್ತಲ್ಲ ಒಬ್ಬೊಬ್ರದ್ದು ಒಂದೊಂದ್ ತರದ ವ್ರತ. ಹೀಗೆ ಏನೋ ಒಂದು ವ್ರತ, ಒಟ್ಟು ಸಹಜವಾದ ರೀತಿ ನೀತಿಗಳಿಗಿಂತ ಸ್ವಲ್ಪ ಏನೋ ದೈಹಿಕವಾಗಿ ಶ್ರಮವಾಗುವ, ಭಗವಂತನ ಪ್ರೀತಿಗಾಗಿ ಭಗವಂತನನ್ನ ಪಡೆಯುವುದಕ್ಕಾಗಿ ಮಾಡುವಂತಹ ನೂರಾರು ತರದ ಅನುಷ್ಠಾನಗಳೇನಿವೆ. ಆಮೇಲೆ ಶ್ರುತ ಶಾಸ್ತ್ರದ ಶ್ರವಣ, ತಪಸ್ಸು, ನಿರಂತರವಾದ ಒಳ್ಳೆಯ ಆಲೋಚನೆ, ಅಧ್ಯಯನ, ಆಮೇಲೆ ಸ್ವಧರ್ಮ, ಅವರವರ ವರ್ಣ ಮತ್ತು ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಸ್ವರೂಪಭೂತವಾದ ಸಹಜವಾದ ಧರ್ಮದ ಆಚರಣೆ, ಪ್ರವಚನ, ನಿರಂತರ ತಿಳಿದ ಸಂಗತಿಯನ್ನ ಹಂಚಿಕೊಳ್ಳುವುದು, ಏಕಾಂತವಾಸ, ರಹಹ ಅಂತಂದ್ರೆ ರಹಸ್ಯವಾಗಿ ತಪಸ್ಸು ಮಾಡುವಂಥದ್ದು, ಆಮೇಲೆ ಜಪ, ಇನ್ನು ಸಮಾಧಯ ಅಂದ್ರೆ ಧ್ಯಾನ ಇತ್ಯಾದಿಗಳನ್ನೆಲ್ಲ, ಇವೆಲ್ಲವೂ ಕೂಡ ನಿಜವಾಗಿ ತುಂಬಾ ಉಪಯುಕ್ತವಾದ ಕರ್ತವ್ಯಗಳು ಅಥವಾ ಉಪಯುಕ್ತವಾದ ಆಚರಣೆಗಳು. ಆದ್ರೆ ಒಂದು ವೇಳೆ ಆಪವರ್ಗ್ಯಾಹ ಅಂದ್ರೆ ಮೋಕ್ಷಕ್ಕೆ ಕಾರಣವಾಗುವಂಥವುಗಳು. ಆದ್ರೆ ಪ್ರಾಯ ಪರಂಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತಿ. ವಾರ್ತಾ ಅಂದ್ರೆ ಜೀವಿಕೆ. ಇವೆಲ್ಲವೂ ಕೂಡ ಅಜಿತೇಂದ್ರಿಯಾಣ, ಇಂದ್ರಿಯಗಳ ಮೇಲೆ ಜಯ ಇಲ್ಲದವನ ಏನು ಅಂದ್ರೆ ಜೀವನೋಪಾಯಕ್ಕಾಗಿರುವಂತಹ ಕೇವಲ ಒಂದು ಪ್ರದರ್ಶನದ ಡಾಂಭಿಕತೆ ಆಗಿರುತ್ತೆ. ಭಗವಂತನಲ್ಲಿ ಪ್ರಜ್ಞೆ ಇಲ್ಲದೆ ಹೋದಾಗ ಮತ್ತು
ಆ ಇಂದ್ರಿಯಗಳ ಮೇಲೆ ನಿಗ್ರಹವಿಲ್ಲದವನಿಗೆ ಇವೆಲ್ಲವೂ ಕೂಡ ಜೀವನೋಪಾಯವಾಗುತ್ತೆ. ದಂಭ ಅಂತ ಕೊನೆಗೆ ಗೊತ್ತಾದ್ರಂತೂ ಊಟಕ್ಕೂ ಗತಿ ಇಲ್ಲ ಅಂತ ದಿಕ್ಕೆಡ್ತಾನೆ. ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ, ಜನರಿಗೆ ಗೊತ್ತಾಗೋಗುತ್ತೆ ಇವನೊಬ್ಬ ಡೋಂಗಿ ಬಾಬಾ ಅಂತ. ಆಮೇಲೆ ಒಂದು ಹೊಸ ಹೆಸರು ಬೇರೆ ಇಡ್ತಾರೆ. ಆಮೇಲೆ ಯಾರು ಹತ್ರ ಸೇರಿಸ್ಕೊಳ್ಳಲ್ಲ, ಅವನನ್ನ ದೂರ ಇಡ್ತಾರೆ. ವಾರ್ತಾ ಭವಂತಿ ಉತವಾ ಅತ್ರತು ಡಾಂಭಿಕಾನ ಉತ ಅಂದ್ರೆ ಅದಲ್ದೇ ಇದ್ರೆ ನ ವಾರ್ತ, ಜೀವನದ ಸೌಖ್ಯವೂ ಕೂಡ ಆತ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ತಾತ್ಕಾಲಿಕವಾದ ಸುಖ ಒಂದಿಷ್ಟು ದಿವಸ ಪಡಿತಾನೆ, ಒಂದ್ ದಿವಸ ಗೊತ್ತಾಗುತ್ತೆ ಇವನು ಸುಮ್ನೆ ಗೋಡೆ ಅಡ್ಡದಲ್ಲಿ ಎಲ್ಲ ಕೆಲಸ ಮಾಡ್ತಾನೆ, ಆದ್ರೆ ನಿಜವಾಗಿ ಈತನಿಗೆ ಇದರಲ್ಲಿ ಯಾವುದೇ ತಾತ್ಪರ್ಯ ಇಲ್ಲ. ಆಮೇಲೆ ಜೀವನೋಪಾಯವು ಕೂಡ ಕೈ ತಪ್ಪಿ ಹೋಗುತ್ತೆ. ಅದರಲ್ಲೇ ಅಭ್ಯಾಸ ಅಂದ್ರೆ ಅದನ್ನೇ ಅಭ್ಯಾಸ ಮಾಡಿ ಬದುಕಿದವನಿಗಂತೂ ಮುಂದೆ ಏನ್ ಮಾಡ್ಬೇಕು ಅಂತ ತೋಚದಷ್ಟು ದುಃಖಕ್ಕೆ ಈಡಾಗ್ತಾನೆ ಅನ್ನೋದನ್ನ ಹೇಳಿದ್ರು. ರೂಪೇ ಇಮೆ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವನ ಚಾನ್ಯ ರೂಪದ ಅನ್ಯ ರೂಪಕಸ್ಯ ಯುಕ್ತ ಸಮಕ್ಷಮಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವಹ್ನಿಮತ ಋಷಿ ನಾಣ್ಯತ ಸ್ಯಾತ್. ನಿನ್ನ ಪೂಜೆ ಅಥವಾ ನಿನ್ನ ಸೇವೆ, ನಿನ್ನ ಆರಾಧನೆ, ನಿನ್ನ ಅನುಷ್ಠಾನಕ್ಕೆ ಕಾರ್ಯಕಾರಣಗಳಂತಿರುವ ಅಥವಾ ಬೀಜ ಮೊಳಕೆಗಳಂತೆ ಕಾಣುವ ಎರಡು ವಸ್ತುಗಳಿವೆ. ಏನು? ದ್ವೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚಾಮೃತ ಅಮೂರ್ತಂಚ ಅಂತ. ವೇದೋಕ್ತವಾದ ಎರಡು ಪ್ರತಿಮೆಗಳು ಯಾವುದು ಅಂತಂದ್ರೆ ಕಾರ್ಯ ಮತ್ತು ಕಾರಣ, ಬೀಜ ಮತ್ತು ಅಂಕುರ. ಅವೆಲ್ಲವೂ ನಿನ್ನ ವಶದಲ್ಲೇ ಇದೆ. ನಾವೇನು ನಮ್ಮ ಅಧಿಕಾರದಲ್ಲಿ ಇರುವುದರಿಂದ ಅದನ್ನು ನಾವು ನಡೆಸ್ತೇವೆ ಅಂತ ಅನ್ಕೊಳ್ತೇವೆ. ಆದ್ರೆ ಅದು ನಿನ್ನ ಸಹಜವಾದ ಅಧಿಕಾರದಲ್ಲಿ ನಡೆಯುವಂತದ್ದಾದ್ರಿಂದ ಅವನಿಗೆ ಮತ್ತೆ ಇದು ಶರೀರದಂತೆ ಕಾಣಿಸ್ತಾ ಇರುತ್ತೆ, ಆದ್ರೆ ಅದು ಅವನ ಶರೀರ ಅಲ್ಲ. ಇದು ಅಪ್ರಾಕೃತವಾದಂತಹ ಶರೀರದವನಾದ್ರಿಂದಾಗಿ ಅವನಿಗೆ ಈ ವಸ್ತುಗಳ ಏನಾದ್ರೂ ಲೋಪದೋಷ ಆದ್ರೆ ಅವನ ಶರೀರಕ್ಕೇನು ಬಾಧಕ ಅಲ್ಲ. ವಸ್ತುಗಳೇ ಮರೆಯಾಗ್ತವೆ, ವಸ್ತುಗಳೇ ಮತ್ತೆ ಹುಟ್ಟಿ ಬರ್ತಾವಷ್ಟೇ. ಕಾರ್ಯಕಾರಣಗಳು ಯಾವುದು ನಷ್ಟವಾದ್ರೂ ಕೂಡ ಅವನಿಗೇನು ಬಾಧಕ ಇಲ್ಲ. ಯಾಕೆಂದ್ರೆ ಎರಡೂ ಕೂಡ ಅವನಿಗೆ ನೇರವಾಗಿ ಶರೀರಕ್ಕೆ ಸಂಬಂಧಿಸಿದ್ದಲ್ಲ, ಅವನು ಅಪ್ರಾಕೃತನಾದ್ರಿಂದಾಗಿ. ಮತ್ತೇನು? ಅರಣ್ಯಕಾಷ್ಠಗಳಲ್ಲಿ ಪರಸ್ಪರ ತಿಕ್ಕಾಡಿದಾಗ ಬೆಂಕಿಯು ಆವಿರ್ಭವಿಸುವಂತೆ ಕಾರ್ಯವಸ್ತುಗಳಲ್ಲಿ ಕಾರಣ ಗೊತ್ತಾಗುತ್ತೆ. ಉಪಾಸಕರಾದವರು, ಧ್ಯಾನಶೀಲರಾದವರು ನಿನ್ನನ್ನ ಸಾಕ್ಷಾತ್ಕರಿಸಿಕೊಳ್ತಾರೆ. ಎರಡೂ ಅರಣಿ ಉಪಯೋಗಕ್ಕಿಲ್ಲ, ಬೆಂಕಿ ಮಾತ್ರ ಉಪಯೋಗಕ್ಕೆ ಬರುದು. ಹಾಗೆ ಕಾರ್ಯಕಾರಣಗಳು, ಬೀಜ ಅಂಕುರಗಳು ಅಥವಾ ಇನ್ಯಾವುದೇ ಶರೀರಗಳ ಘರ್ಷಣೆ ಅವನು ಇದರಿಂದ ಪ್ರಕಟನಾಗ್ತಾನೆ ಹೊರತು ಅವನೇ ಆ ವಸ್ತುವಾಗಿ ಎಂದೂ ಕೂಡ ದುಃಖಕ್ಕೆ ಈಡಾಗುವವನಲ್ಲ. ಉಪಾಸಕರು ಕಾರ್ಯಕಾರಣ ವಸ್ತುಗಳಲ್ಲಿ ನಿರಂತರ ಭಗವಂತನಿರುವುದನ್ನ ಕಂಡು ಅದರ ತಿಕ್ಕಾಟದಿಂದ ಹುಟ್ಟಿದ ಬೆಳಕಂತೆ ದೇವರನ್ನ ಪಡೀತಾನೆ. ಆದ್ರೆ ಉಪಾಸಕನಲ್ಲದವನು ಅರಣಿಯನ್ನ ಎಷ್ಟು ಮೇಲೆ ಕೆಳಗೆ ಮಾಡಿ ನೋಡಿದ್ರು ಅದರಲ್ಲಿ ಏನ್ ಬೆಂಕಿ ಕಾಣಲ್ಲ, ಹಿಡ್ಕೊಂಡದ್ದೇ ಬಂತು. ಅದರ ನೈಜ ಬಲ ಏನು ಅಂತ ಗೊತ್ತಿಲ್ಲದೆ, ಈಗ ಕಡ್ಡಿ ಪೆಟ್ಟಿಗೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಹಿಡ್ಕೊಂಡು ನೋಡ್ತಾನೆ. ಏನಾದ್ರೂ ನೋಡಿದ್ರೆ ಜೋರ್ ಗಾಳಿಯಲ್ಲಿ ಅಲ್ಲಾಡಿಸಿದ್ರೆ ಅಥವಾ ಮೇಲಿಂದ ಕೆಳಗೆ 10 ಸರ್ತಿ ಅದನ್ನ ಕ್ಯಾಚ್ ಹಿಡಿದ್ರೆ ಅದ್ರಲ್ಲಿ ಬೆಂಕಿ ಬರುತ್ತಾ? ಅದಕ್ಕೊಂದು ಪರ್ಟಿಕ್ಯುಲರ್ ಆದ ಜಾಗದಲ್ಲಿ ಮಾತ್ರ ಲಿಟ್ಮಸ್ ಇರುವಲ್ಲಿ ಹೊಡೆದ್ರೆ ಮಾತ್ರ ಅದು ಬೆಂಕಿ ಬರುತ್ತೆ. ಹಿಡ್ಕೊಳ್ಳಿಕ್ಕೆ ಅವನ ಹತ್ರ 50 ಕಡ್ಡಿ ಇದೆ, ಅದರಲ್ಲಿ ಇಷ್ಟು ದೊಡ್ಡ ಬಾಕ್ಸ್ ಇರುತ್ತೆ, ಬಹಳ ಚಂದದ್ದಿರುತ್ತೆ. ಆದ್ರೆ ಏನಂದ್ರು ಕೂಡ ಕಡ್ಡಿಯನ್ನೇ ತಿಕ್ಕಿದ್ರು ಕೂಡ ಅದ್ರಲ್ಲಿ ಏನ್ ಬೆಂಕಿ ಬರಲ್ಲ. ಅಥವಾ ಉಲ್ಟಂ ಪಲ್ಟ ಹಿಡ್ಕೊಂಡು ಹೊಡೆದ್ರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಆ ಪೇಪರೇ ನಷ್ಟವಾಗಿ ಹೋಯ್ತು ಅಂತಂದ್ರೆ ಆಮೇಲೆ ಸರಿಯಾಗಿ ಇರಿದ್ರು ಬರಲ್ಲ. ಆದ್ರಿಂದಾಗಿ
ಅರಣಿಯನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿದ್ದು ಬೆಂಕಿಯನ್ನ ಪಡೆದು ತಮ್ಮ ಅಗ್ನಿ ಕಾರ್ಯವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತೋ ಸಾಧಕನಿಗೆ, ಹಾಗೆ ಉಪಾಸಕನು ಕೂಡ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳ ನಡುವೆ ಭಗವಂತನನ್ನ, ಅದರ ಸದಸತ್ ಕಾರ್ಯ ಮತ್ತು ಕಾರಣಗಳಲ್ಲಿ, ಬೀಜ ಅಂಕುರಗಳಲ್ಲಿ ಎರಡರಲ್ಲೂ ಅವನೇ ಇರುವ ಹಾಗೆ ಭಗವಂತನನ್ನ ಕಾಣ್ತಾರೆ. ತ್ವಂವಾಯುರಗ್ನಿರವನಿರ್ ವಿಯದಂಬು ಮಾತ್ರಾಹ ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಶ್ಚ ಸರ್ವಂ ತ್ವಮೇವ ಸುಗುಣೋ ವಿಗುಣಶ್ಚ ಭೂಮನ್ ನಾನ್ಯತ್ವನೋ ವಚಸಾ ನಿರುಕ್ತಂ. ವಾಯು, ಅಗ್ನಿ, ಪೃಥಿವಿ, ಆಕಾಶ, ಜಲ ಮತ್ತು ಮಣ್ಣು, ನೀರು ಅಂದ್ರೆ ಯಾವುದು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ತನ್ಮಾತ್ರೆಗಳು, ಪಂಚ ಪ್ರಾಣಗಳು, ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮನಸ್ಸು, ಯೋಗ್ಯ ಜೀವ, ಏನೇನಿದೆ ಜಗತ್ನಲ್ಲಿ ಇದೆಲ್ಲವೂ ನಿನ್ನ ಅಧೀನದಲ್ಲಿದೆ. ಇದ್ಯಾವುದು ಕೂಡ ಬೇಕು ಅಂತ ಯಾರು ಎಕ್ಸ್ಟ್ರಾ ಉಸಿರಾಟ ಆಡ್ತೇನೆ ಅಂತ ಯಾವುದೇ ನಿಯಮವನ್ನು ಮೀರಿ ಅವನು ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಎಲ್ಲವೂ ನಿನ್ನ ಅಧೀನ. ನೀನು ಜ್ಞಾನಾನಂದಮಯವಾದ ಶರೀರವುಳ್ಳವನು, ತ್ರಿಗುಣಗಳಿಗೆ ಎಂದೂ ಬಲಿಯಾಗದವನು ಅಥವಾ ಅದರಿಂದ ಪರಿಣಾಮಕ್ಕೆ ಒಳಗಾಗದವನು, ಮನಸ್ಸಿನ ಮತ್ತು ಮಾತಿನ ತಾಕತ್ತಿಗೆ ಎಂದು ಸಿಲುಕದವನು. ಎಂಥ ವಸ್ತುವಾದ್ರೂ ಕೂಡ ಅದು ಸ್ವತಂತ್ರ ಅಲ್ಲ, ಆದ್ರೆ ಅವುಗಳಿಂದ ನೀನು ದಕ್ಕುವವನಾಗ್ತಿ. ಆದ್ರೆ ಅದು ಸರಿಯಾಗಿ ಹಿಡಿದ್ರೆ ಮಾತ್ರ ನೀನು ಅವುಗಳಿಂದ ಕಾಣಸಿಕ್ತಿ. ಇಲ್ಲ ಅಂದ್ರೆ ಅಷ್ಟೊತ್ತು ಕುಣಿದಾಡಿದ್ದು, ಕಿತ್ತಾಡಿದ್ದು, ಹೋರಾಡಿದ್ದು, ಹಾರಾಡಿದ್ದು ಇಷ್ಟೇ ಅವನ ಪಾಲಿನ ಸಂಭ್ರಮದ ಒಂದಿಷ್ಟು ಘಟನೆಗಳಾಗಿ ಉಳಿತಾವೆ ಹೊರತು ಕೊನೆಗೂ ಅವನಿಗೆ ಭಗವಂತನ ದರ್ಶನ ಆಗುವುದು ಕಷ್ಟ ಸಾಧ್ಯವೇ ಆಗಿರುತ್ತೆ ಹೊರತು ಅದು ದಕ್ಕುವಂತದ್ದಾಗಲ್ಲ. ನೈತೆ ಗುಣಾನ ಗುಣಿನೋ ಮಹದಾದಯೋ ಯೇ ಸರ್ವೇ ಮನಃ ಪ್ರಭೃತಯ ಸಹದೇವಮರ್ತ್ಯ ಆದ್ಯಂತವಂತ ಉರುಗಾಯ ವಿದಂತಿ ತೇ ತ್ವಾಂ ಏವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದಾತ್. ಏತೆ ಗುಣಾಹ ನ ಗುಣಿನಃ, ಈ ಗುಣತ್ರಯದ ಅಭಿಮಾನಿಗಳಾಗ್ಲಿ ಅಥವಾ ಗುಣದ ಪರಿಣಾಮವಾದ ಮಹತ್ತತ್ವ, ಅಹಂಕಾರ ತತ್ವಾದಿ ತತ್ವಾಭಿಮಾನಿಗಳಾಗ್ಲಿ, ಮಹದಾದಿಗಳು ಅಂತಂದ್ರೆ ಮಹತ್ತತ್ವದ ಅಭಿಮಾನಿ ದೇವತೆಗಳು, ಸರ್ವೇ ಅಥವಾ ಇನ್ನುಳಿದವರು, ಮನಃ ಪ್ರವೃತ್ತಯ ಮನಸ್ಸಿಗೆ ಸಂಬಂಧಪಟ್ಟಂತಹ ಅಭಿಮಾನಿಗಳು, ಸಹದೇವ ಮರ್ತ್ಯಾಹ ಅದಕ್ಕೆ ಇದು ಸಹದೇವ ಮರ್ತ್ಯ ಅಂದ್ರೆ ಈ ಉಳಿದಂತೆ ಯಾರೆಲ್ಲ ಮನುಷ್ಯರು ಉತ್ಪತ್ತಿ ನಾಶ ಉಳ್ಳವರಿದ್ದಾರೋ ಎಲ್ಲರೂ ಕೂಡ ಆದ್ಯಂತವಂತಹ ಕೊನೆ ಉಳ್ಳವರೇ ಆಗಿದ್ದಾರೆ. ಆದ್ಯಂತವಂತ ಕೊಂತೆಯನತೆ ಶುರಮತೆ ಬುಧ. ಯಾವ ವಸ್ತು ಮತ್ತೆ ಮತ್ತೆ ನಾಶ ಹೊಂದುತ್ತೋ ಅದರಲ್ಲಿ ಬುಧನಾದವನು ಸಿಕ್ಕಿ ಹಾಕಿಕೊಂಡು ಇದೇ ಶಾಶ್ವತ ಅಂತ ಭಾವಿಸುವುದಿಲ್ಲ. ಹಾಗೆ ಆದ್ಯಂತವಂತಹ ಸಹದೇವ ಮರ್ತ್ಯಾಹ, ಈ ಗುಣಗಳು, ಗುಣಿಗಳು, ಮಹತ್ತು ಎಲ್ಲ ಉಳಿದಂತೆ ಮನಸ್ಸೇ ಮೊದಲಾದ ಉಳಿದ ತತ್ವಾಭಿಮಾನಿ ದೇವತೆಗಳು, ಮನುಷ್ಯರು ಎಲ್ಲರೂ ಕೂಡ ನಾಶ ಹೊಂದುವವರು. ಉರುಗಾಯ ಸಂಬೋಧನೆ ಅದು. ಉರು ಚೆನ್ನಾಗಿ, ಗಾಯನಕ್ಕೆ ಸಿಗುವವನು. ನಿನ್ನನ್ನು ಎಷ್ಟು ಹಾಡಿದ್ರು, ಉರುಗಾಯ ಅಂದ್ರೆ ದೊಡ್ಡ ಗಾಯ ಅಂತಲ್ಲ, ಹೆಚ್ಚು ಹಾಡಿದ್ರೂ ಕೂಡ ನಿನ್ನ ಬಗ್ಗೆ ಹಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲದವನು ಉರುಗಾಯ ಅಂತ ಸಂಬೋಧನೆ. ಹೇ ಉರುಗಾಯ, ತ್ವಾಂ ಸುಧಿಯ ಶಬ್ದಾತ್ ವಿರಮಂತಿ ವಿಮೃಶ್ಯ ವಿದಂತಿ. ಬಲ್ಲವರು ನಿನ್ನನ್ನು ವೇದಗಳ ಮೂಲಕ ವಿಚಾರ ಮಾಡುತ್ತಾರೆ ಮತ್ತು ಸಂಸಾರದ ಬಂಧನದಿಂದ ಬಿಡುಗಡೆಯನ್ನ ನಾರಾಯಣ ಬಿಡುಗಡೆ ಹೊಂದುತ್ತಾ ಇರ್ತಾರೆ. ಯಾರೂ ಕೂಡ ನಿನ್ನನ್ನ ನವಿದಂತಿ ಪೂರ್ತಿ ತಿಳಿಯುವುದಾಗುವುದಿಲ್ಲ.
ಶಬ್ದಾತ್ ವಿರಮಂತಿ. ಶಬ್ದಕ್ಕಿರುವ ಮಿತಿಯನ್ನು ಅರ್ಥ ಮಾಡಿಕೊಂಡು ಶಬ್ದದ ಆಚೆಗೆ ಇರುವಂತಹ ನಿನ್ನನ್ನು ಒಳಗಿನಿಂದ ಕಾಣುವ ಪ್ರಯತ್ನ ಮಾಡ್ತಾರೆ. ಹೊರಗಿನಿಂದ ಎಷ್ಟು ಉಪನ್ಯಾಸ ಮಾಡಿದ್ರು, ಎಷ್ಟು ಪಾರಾಯಣದಿಂದ ಬೊಬ್ಬೆ ಹೊಡೆದು ಗೋಡೆಗೆ ಶಬ್ದಗಳನ್ನು ಬಡಿದು ಗೋಡೆ ಒಡೆದು ಹೋದ್ರು ದೇವರು ಸಿಗಲ್ಲ. ಶಬ್ದದಿಂದ ತಿಳಿಯುವ ಅರ್ಥದ ಕಡೆಗೆ ಮೌನವಾಗಿ ಸಾಗಿದಾಗಲೇ ಅವನು ಲಭ್ಯವಾಗ್ತಾನೆ, ಅಥವಾ ಅನಾಹತವಾದ ಧ್ವನಿಯಿಂದ ಮಾತ್ರ ಆತ ಸಿಗುವವನಾಗ್ತಾನೆ ಹೊರತು ಆರ್ಭಟದ ಧ್ವನಿಗೆ ಆಗಲಿ ಆರ್ಭಟದ ಆಚರಣೆಗಳಿಗಾಗ್ಲಿ ಅವನು ಕಾಣಿಸುವವನಲ್ಲ. ಸುಧಿಯ ಶಬ್ದಾತ್ ವಿರಮಂತಿ. ಈ ಆಡಂಬರದಿಂದ, ಫೋಟೋಶೂಟ್ ಕಾರ್ಯಕ್ರಮದಿಂದ ಅಥವಾ ಇನ್ಯಾವುದ್ಯಾವುದೋ ತರದ್ದೆಲ್ಲ ನಾವು ದೇವರನ್ನ ತೋರಿಸ್ಬಿಡ್ತೇವೆ ಅಂತ ಟಿಕೆಟ್ ತಗೊಂಡು ರಾತ್ರಿ ಎಲ್ಲ ಜಾಗರಣೆ ಮಾಡಿಸ್ತೇವೆ ಅಂತ ಕೂತ್ರೆ ದೇವರೆಲ್ಲ ಹಾಗೆ ಸುಲಭದಲ್ಲಿ ಸಿಗೋನಲ್ಲ. ತತ್ವೇ ಮನೋ ದರ್ಶನೇ ದೃಗಪಿ ಸ್ತುತೌ ಚ ವಾಕ್ ಕರ್ಮಣಿ ಕಪಿ ಕರೌ ಶ್ರವಣಂ ಕಥಾಯಾಂ ಷಡಂಗಯಾಸ್ತಿಂ ಭಕ್ತಿಂ ಜನ ಪರಮಹಂಸ ಗತೌ ಲಭೇತ. ಹಾಗಾದ್ರೆ ಇದು ಜಪ ತಪ ಅನುಷ್ಠಾನ ಇದೆಲ್ಲ ಅನಗತ್ಯವೋ? ಶಬ್ದ ವಿರಮಂತಿ ಶಬ್ದ ಅಂತಂದ್ರೆ ಶಬ್ದವೇ ಬೇಡವಾ ಅಂತ ಹಾಗೆ ಹೇಳಿಲ್ಲ. ಶಬ್ದ ಬೇಡ ಅಂತ ಹೇಳಿಲ್ಲ. ಶಬ್ದ ದಾರಿ ತೋರಿಸುತ್ತೆ, ಶಬ್ದ ಕರ್ಕೊಂಡು ಹೋಗಿ ಬಾಗಿಲ್ ತನಕ ಬಿಡುತ್ತೆ. ತತ್ವೇ ಮನಸ್ಸನ್ನು ತತ್ವಕ್ಕೆ ಲಗನಗೊಳಿಸುತ್ತೆ, ಅಂಟಿಸುತ್ತೆ, ಮಗ್ನವಾಗಿಸುತ್ತೆ. ಮನಸ್ಸು ಪರಮಾತ್ಮನಲ್ಲಿ ತತ್ವೇ ಮನಃ, ತತ್ವದಲ್ಲಿ ಮನಸ್ಸು. ದರ್ಶನೇ ದೃಕ್, ನೋಟದಲ್ಲಿ ಕಣ್ಣನ್ನು. ಸ್ತುತವು ವಾಕ್, ಸ್ತುತಿಯಲ್ಲಿ ಮಾತನ್ನು. ಕರ್ಮಣಿ ಕರವು, ಕೆಲಸಗಳಲ್ಲಿ ಕೈಗಳನ್ನು. ಶ್ರವಣಂ ಕಥಾಯಾಮ್, ಕಿವಿಯನ್ನು ಕಥೆ ಕೇಳುವುದರಲ್ಲಿ. ಸಂಸೇವಯ, ನಿರಂತರವಾಗಿ ನಿನ್ನನ್ನ ಸೇವಿಸುವ ವಿಷಯದಲ್ಲಿ ಕಾಲುಗಳು. ತ್ವಯಿ ವಿನೇತಿ ಷಡಂಗಯ ಕಿಂ, ಈ ಅಂಗಗಳು ಯಾವುದಕ್ಕೆ ಉಪಯೋಗ ಹೇಳಿ? ಕಣ್ಣು, ಮೂಗು, ಕಿವಿ, ಬಾಯಿ, ನಾಲಗೆ ಮತ್ತು ಕೈಕಾಲುಗಳು ಇವೆಲ್ಲವೂ ಕೂಡ ನಿನ್ನ ಸೇವೆಗಾಗಿ ರೂಢಿಯಾದ್ರೆ ಮಾತ್ರ ಅವುಗಳಿಗೆ ಅರ್ಥವತ್ತಾದ ಬದುಕು ಅಂತ ಅನಿಸುತ್ತೆ. ಹಾಗಾಗಿ ಕ್ಷೇತ್ರಗಳ ಕಡೆಗೆ ಕಾಲು ನಡೆಯಬೇಕು. ಹೀಗೆ 6 ಬಗೆಯ ಸೇವೆಯಲ್ಲಿ ಸದಾ ಜನರು ತೊಡಗುತ್ತಾರೆ. ಯಾಕೆಂದ್ರೆ ಈ ಸೇವೆ ಮಾಡುವುದರಿಂದ ನಿನ್ನಲ್ಲಿ ಭಕ್ತಿ ಸಂಪಾದನೆಗೆ ವಿಶೇಷವಾದ ಭಕ್ತಿಂಜನ ಪರಮಹಂಸಗತೌ ಲಭೇತ. ಆದ್ರೆ ಇದು ಮತ್ತೆ ಕೇವಲ ಡಂಭಾಚಾರ ಆದ್ರೆ ಮತ್ತೆ ಕೇವಲ ಇದೆಲ್ಲ ಉದ್ಯೋಗದ ಹೊಟ್ಟೆಪಾಡಿನ ದಾರಿಗಳಾಗಿ ಬಿಡ್ತಾವೆ. ಷಡಂಗಯ ಯದಿ ಭಕ್ತಿಂ ವಿನ ಸಂಸೇವಯ ಯದಿ ವಿನ ಷಡಂಗಯ ಕಿಂ ಭಕ್ತಿಂ ಜನ ಪರಮಹಂಸಗತೋ ಲಭೇತ. ಪರಮಹಂಸನಾದ ಪರಮಾತ್ಮನಲ್ಲಿ ಕೇವಲ ನಟನೆಯ ಆಚರಣೆಗಳಾದ್ರೆ ಇದು ಭಕ್ತಿಯನ್ನು ಹುಟ್ಟಿಸಲು ಸಾಧ್ಯವೇ ಅಂತ ಪ್ರಹ್ಲಾದ ಮತ್ತೆ ಕೇಳ್ತಾ ಇದ್ದಾನೆ. ನಾರದರು ಈ ರೀತಿಯಾದ ಇವನ ಮಾತುಗಳನ್ನ ಕೇಳಿ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಏತಾವದ್ವರ್ಣಿತ ಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣ ಪ್ರಹ್ಲಾದಂ ಪ್ರಣತಂ ಪ್ರೀತೋ ಗತಮನ್ಯುರಭಾಷತ. ಗುಣಗಳನ್ನ ಭಕ್ತ ಪ್ರಹ್ಲಾದ ಅಂತ ಅದು ಭಾಗವತವೇ ಕೊಟ್ಟ ಹೆಸರು. ಆಮೇಲೆ ನಾವು ಇವತ್ತು ಪ್ರಸಿದ್ಧಿ ಸಿನಿಮಾದಿಂದ ಬಂತು. ಆದ್ರೆ ಅದು ಭಾಗವತ ಕೊಟ್ಟ ಹೆಸರು. ಭಕ್ತಿಯಿಂದ ಇಷ್ಟು ವರ್ಣನಾಪೂರ್ವಕವಾಗಿ ನಮಿಸಿದಾಗ ಸಂತುಷ್ಟನಾಗಿ ಕೋಪವನ್ನ ಬಿಟ್ಟು ಮೀಸೆ ಎಡೆಯಲ್ಲಿ ಜೋರಾಗಿ ನಕ್ಕ. ಮನ್ಯುವನ್ನ ಕಳೆದುಕೊಂಡು ನಕ್ಕು ಮಾತಾಡಿದ. ಶ್ರೀ ಭಗವಾನುವಾಚ ಪ್ರಹ್ಲಾದ ಭದ್ರಂತೆ ಪ್ರೀತೋಹಂ ತೇ ಸುರೋತ್ತಮ
ವರಂ ಋಣೀಶ್ವಾಭಿಮತಂ ಕಾಮರೂಪೋ ಕಾಮಪೂರೋಸ್ಮ್ಯಹಂ ನೃಣಾಂ. ನೋಡಿ, ಅಸುರೋತ್ತಮ ಅಂತ ಕರಿತಾ ಇದ್ದಾನೆ. ಹೇಳಿ. ಆರ್ಯ ಅದು ನರಸಿಂಹಂಗೆ ಮೀಸೆ ಇರೋದಿಲ್ಲ, ಮೀಸೆ ಕೆಳಗೆ. ಮೀಸೆ ಅಂದ್ರೆ ನೀವು ಬೆಕ್ಕಿಗೆ ನೋಡಿದ್ದೀರಲ್ವಾ, ಈ ಚೂಪ್ 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 ಒಂದಿಷ್ಟು ಇರುತ್ತೆ, ಆ ಮೀಸೆ ಇದ್ದೇ ಇರುತ್ತೆ. ನಮ್ಮ ಹಾಗೆ ಮೀಸೆ ಇರುವುದಿಲ್ಲ ಅಷ್ಟೇ. ಆ ಒಂದು ಮಾಂಸಲವಾದ ಒಂದು ಸ್ಪಂಜಿನ ಹಾಗಿನ ಭಾಗದ ಮೇಲಿನಲ್ಲಿರುವ ಮೀಸೆಯ ಕೆಳಭಾಗದಲ್ಲಿ ನಗು ಕಾಣಿಸುತ್ತೆ ಅಂತ. ಬೈಯುವುದೋ ಹೊಗಳುವುದೋ ಗೊತ್ತಾಗಲ್ಲ. ನಿನಗೆ ಶುಭವಾಗಲಿ, ಪ್ರೀತೋಹಂ, ನಿನ್ನ ವಿಷಯದಲ್ಲಿ ತೃಪ್ತನಾಗಿದ್ದೇನೆ. ಕೇಳು ಬೇಕಿರುವ ವರಗಳನ್ನು. ಯಾಕೆಂದ್ರೆ ಅಹಂ ಕಾಮಪೂರ, ಬೇಡಿದ ವರಗಳನ್ನೀಯುವುದರಲ್ಲಿ ನಾನು ನಿಪುಣ, ನಾನು ಸಮರ್ಥ. ಏನ್ ವರ ಬೇಕು ಕೇಳೋ. ಮಾಮ ಪ್ರೀಣತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೇ ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ. ದೀರ್ಘವಾದ ಆಯುಷ್ಯ ಉಳ್ಳ ಓ ಪ್ರಹ್ಲಾದನೆ, ಆಯುಷ್ಮನ್ ಅಂತ ಸಂಬೋಧನೆ ಮಾಡಿ ಕರೀತಾ ಇದ್ದಾನೆ. ಪೂರ್ಣವಾದ ಆಯುಷ್ಯ ಉಳ್ಳವನೇ, ಓ ಪ್ರಹ್ಲಾದನೆ, ಮಾಂ ಅಪ್ರೀಣತ, ನೀನು ನನ್ನನ್ನು ಮೆಚ್ಚಿಸಿ ಬಿಟ್ಟಿದ್ದಿ. ಯಾರು ನನ್ನನ್ನ ಮೆಚ್ಚಿಸುವುದಿಲ್ಲವೋ ಅವರಿಗೆ ನನ್ನ ದರ್ಶನ ದುರ್ಲಭ, ಅವರಿಗೆ ನಾನು ಯಾವತ್ತೂ ಸಿಗಲ್ಲ, ಅವರಿಗೆ ನನ್ನ ಹೆಸರು ಹೇಳಲಿಕ್ಕೂ ಯೋಗ್ಯತೆ ಇರಲ್ಲ. ಅಯ್ಯೋ ಆ ಹೆಸರೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಬಿಟ್ಟು ಯಾವುದೋ ಪ್ರಾಣಿಗಳದ್ದು, ಪಕ್ಷಿಗಳದ್ದು, ಯಾವುದೋ ವಸ್ತುಗಳದ್ದು ಹೆಸರು ಇಟ್ಕೊಂಡು ತಿರುಗ್ತಾ ಇರ್ತಾರೆ. ಆದ್ರೆ ಮೇ ದರ್ಶನಂ ದುರ್ಲಭಂ, ನನ್ನ ದರ್ಶನ ಅಷ್ಟು ಸುಲಭ ಅಲ್ಲ. ದೃಷ್ಟ್ವಾಂ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ, ಯಾರು ನನ್ನನ್ನ ಕಾಣ್ತಾನೋ ಮತ್ತೆ ಅವನು ಗರ್ಭೋದಕವನ್ನ ಕುಡಿಯಲ್ಲ, ಅವನು ಮತ್ತೆ ಪುನಃ ಹುಟ್ಟಿ ಬರುವ ಚಕ್ರದ ಸೆಳವಿನಲ್ಲಿ ಸಿಲುಕುವುದಿಲ್ಲ, ಅದರಿಂದ ಪಾರಾಗಿ ಬಿಡ್ತಾನೆ. ಮಾಂ ದೃಷ್ಟ್ವಾ, ನನ್ನನ್ನ ನೋಡಿ, ಜಂತು ಹುಟ್ಟಿದವನು ಪುನಃ ಮತ್ತೆ ಹುಟ್ಟುವುದಿಲ್ಲ, ಮತ್ತೊಮ್ಮೆ ಹುಟ್ಟಿ ಬರುವುದಿಲ್ಲ. ಮಾಂ ಪುನರ್ಜಂತು, ಜೀವಿಯಾದವನು ಮತ್ತೆ ನನ್ನ ದರ್ಶನ ಪಡೆದವನು ತಪ್ತುಂ ಆತ್ಮಾನಂ ತಪ್ತುಮರ್ಹತಿ, ತಾನು ಮತ್ತೆ ಈ ಸಂಸಾರದ ಕಷ್ಟಕ್ಕೆ ಒಳಗಾಗುವುದಿಲ್ಲ, ಅಂದ್ರೆ ಹುಟ್ಟಿ ಬರುವುದಿಲ್ಲ ಅಂತ ತಾತ್ಪರ್ಯ. ಪ್ರೀಣಂತಿ ಶತಮಾಂ ಧೀರಾಃ ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮ ಮಹಾಭಾಗ ಸರ್ವೇಷಾಮಾಶುಷಾಂ ಪತಿಂ. ಅವನು ಲಕ್ಷ್ಮೀಪತಿ ಅನ್ನೋದನ್ನ ಮತ್ತೆ ಹೇಳ್ಕೊಳ್ತಾನೆ. ನಾನು ಲಕ್ಷ್ಮಿಯನ್ನೇನ್ ಹೆದರಿಸಿ ದೂರ ಇಟ್ಟಿಲ್ಲ, ಅವಳನ್ನ ಜೋರ್ ಮಾಡಿ ಏಯ್ ನನ್ನ ಹತ್ರ ಜಾಗ್ರತೆ ಆಗಿರು, ಮಾಧವಂ ಅಂತ ಹೇಳ್ಕೊತಾಂತ. ನನ್ನ ಮಾಧವ, ಧವ ಅಂದ್ರೆ ಗಂಡ, ಮಾಧವ ಅಂದ್ರೆ ಲಕ್ಷ್ಮೀಪತಿಯಾಗಿ ನನ್ನನ್ನು ಯಾರು ಪೂರ್ಣ ಭಕ್ತಿಯಿಂದ ಒಲಿಸಿಕೊಳ್ತಾರೆ ಅಂತಂದ್ರೆ ಜ್ಞಾನಿಗಳಾದವರು, ಹೃದಯ ವಿಶಾಲ ಭಾವವುಳ್ಳವರು, ದೇವತೆಗಳು ನಿರಂತರವಾಗಿ ಎಲ್ಲರಿಗೆ ಶ್ರೇಯಸ್ಸನ್ನ ಬಯಸ್ತಾರೆ ಮತ್ತು ತಮ್ಮಿಂದ ಸಾಧ್ಯವಾದ ಉಳಿದವರ ಬಯಕೆಗಳನ್ನ ಈಡೇರಿಸ್ತಾರೆ ಅಂತ ಅವರಿಗೆ ಬಯಕೆಗಳನ್ನು ಈಡೇರಿಸುವ ಶಕ್ತಿ ಕೊಟ್ಟವನು ನಾನೇ. ಸರ್ವಭಾವೇನ ಮಾಧವಂ ಯೇ ಪ್ರೀಣಂತಿ, ಎಲ್ಲ ರೀತಿಯಿಂದಲೂ ಮಾಧವನನ್ನ ಪ್ರೀತಿಸುತ್ತಾರೆ, ಒಲಿಸುತ್ತಾರೆ, ಮೆಚ್ಚಿಸುತ್ತಾರೆ, ಅವರನ್ನ ನಾನು ಉದ್ಧರಿಸುವ ಪೂರ್ಣ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಳ್ಳುವ ಶಕ್ತಿಯನ್ನು ಅವರಿಗೆ ಕೊಡ್ತೇನೆ. ದೇವತೆಗಳು ನನ್ನನ್ನೇ ಒಲಿಸಿಕೊಳ್ತಾರೆ. ಮಾಂ ಪ್ರೀಣಂತಿ ಶ್ರೇಯಸ್ಕಾಮಾಹ
ಶ್ರೇಯಸ್ಸು ಅಂದ್ರೆ ಮೋಕ್ಷ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡಿದೆ. ಪ್ರೇಯಸ್ಸು ಅಂದ್ರೆ ಲೌಕಿಕವಾದ ಸೌಖ್ಯ, ಶ್ರೇಯಸ್ಸು ಅಂತಂದ್ರೆ ಅಲೌಕಿಕವಾದ ಸೌಖ್ಯ. ಯಾರು ನನ್ನನ್ನ ಆರಾಧಿಸಿ ಪ್ರಾಮಾಣಿಕವಾದ ಬದುಕನ್ನು ನಡೆಸಲಿಕ್ಕೆ ಹೊರಡುತ್ತಾರೋ ಅವರು ಶ್ರೇಯಸ್ಕಾಮಿಗಳೇ ಆಗಿರ್ತಾರೆ. ಶ್ರೇಯಶ್ಚ ಪ್ರೇಯಶ್ಚ ಉಭೇ, ಇದೆರಡೂ ಕೂಡ ಲೋಕದಲ್ಲಿ ಸಿಗ್ತಾ ಇರುತ್ತೆ. ಯಾರು ಶ್ರೇಯಸ್ಸಿನ ಹಿಂದೆ ಹೋಗ್ತಾನೋ ಅವನು ಎರಡನ್ನೂ ಪಡಿತಾನೆ. ಯಾರು ಪ್ರೇಯಸ್ಸಿನ ಹಿಂದೆ ಹೋಗ್ತಾನೋ ಅವನು ಎರಡೂ ಪಡೆಯಲ್ಲ. ಇದು ಸಿಗಲ್ಲ, ಅದು ಸಿಗಲ್ಲ. ಮೇಲಿದ್ ಹಾರೋಗುತ್ತೆ, ಕೆಳಗಿದ್ ಜಾರೋಗುತ್ತೆ. ಒಟ್ಟು ನಿರ್ಭೀತಿಯಿಂದ ಇರ್ಬೇಕು ಅಂತ ಅನಿಸಿದವನಿಗೆ ಭೂಮಿಯಲ್ಲೂ ಸೌಖ್ಯ ಇಲ್ಲ, ಇನ್ನಾಚೆಗಿನ ಬದುಕಿನ ಪ್ರಶ್ನೆ ಅಂತೂ ಅವನಿಗೆ ಗೊತ್ತೇ ಆಗಲ್ಲ. ಆದ್ರಿಂದಾಗಿ ಸರ್ವಭಾವದಿಂದಲೂ ದೇವತೆಗಳು ಮಾಂ ಧೀರಾಹ ಮಹಾಭಾಗಾಹ ಶ್ರೇಯಸ್ಕಾಮಾಹ ಆಶಿಷಾಂ ಪತಿಂ, ಎಲ್ಲರ ಆಸೆಗಳನ್ನ ಈಡೇರಿಸುವ ಮಾಧವಂ, ನನ್ನನ್ನು ಒಲಿಸಿಕೊಳ್ತಾರೆ. ನಾರದ ಉವಾಚ ಏವಂ ಪ್ರಲೋಭ್ಯಮಾನೋಪಿ ವರೈರ್ಲೋಕ ಪ್ರಲೋಭನೈಃ ಏಕಾಂತಿತ್ವಾದ್ ಭಗವತೆ ನೈಚತ್ತಾನ್ ಅಸುರೋತ್ತಮ. ಏನಾಗ್ತಿದೆ? ಕಟ್ ಕಟ್ ಆಗ್ತಿದ್ಯಾ? ಇದು ಕರೆಕ್ಟ್ ಆಗಿ ಕೇಳಿಸ್ತಾ? ನಾರದರು ನುಡಿಯುತ್ತಿದ್ದಾರೆ ಏನು ಅಂತ, ಭಗವಂತ ಹೀಗೆ ಲೋಕಕ್ಕೆ ಆಕರ್ಷಕವಾದ ಎಲ್ಲರೂ ಇಷ್ಟಪಡುವ ವರಗಳಿಂದ ಪ್ರಹ್ಲಾದನಲ್ಲಿ ಆಸೆ ಹುಟ್ಟಿಸಲು ಪ್ರಯತ್ನಿಸಿದ. ಬೇಡಿದ್ದನ್ನ ಕೇಳು, ಕೊಡುವೆ ಎಲ್ಲವನ್ನು. ಆದ್ರೆ ಅವನು ಹೇಳ್ತಾನೆ, ಬೇಡನು ಏನನ್ನು, ಕೊಟ್ಟದ್ದೇ ಬೇಕಾದಷ್ಟಾಯ್ತಲ್ವಾ, ಇನ್ನು ಏನು ಅಂತ ಅವನು ಸುಮ್ಮನಾದ. ಭಗವಂತನಲ್ಲಿ ಫಲದ ಆಸೆಯನ್ನ ಬಿಟ್ಟು ಭಕ್ತಿಯೇ ಮಾಡುವ ಪ್ರಜ್ಞೆ ಅವನಲ್ಲಿ ಜಾಗೃತವಾದದ್ರಿಂದ ಆ ವರಗಳನ್ನೆಲ್ಲ ಸ್ವೀಕರಿಸುವುದರಲ್ಲಿ ಆತ ಹಿಂದೆ ಬಿದ್ದ. ಆದ್ರೆ ಎಲ್ಲ ಗೆದ್ದ. ನಾವಾದ್ರೆ ಮುಂದೆ ಇರ್ತಿದ್ವಿ. ಇದು ಕೊಡ್ತೀಯಾ, ಇದು ಕೊಟ್ಟು ಬಿಡು, ಅದು ಕೊಡ್ತೀಯಾ, ಅದು ಕೊಟ್ಟು ಬಿಡು, ಏನೆಲ್ಲ ಉಂಟೋ ಎಲ್ಲಾ ಕೊಟ್ಬಿಡು, ಜೊತೆಗೆ ಒಂದ್ 5-6 ಕೈಕಾಲುಗಳನ್ನು ಕೊಟ್ಬಿಡು, ಯಾಕಂದ್ರೆ ಹಿಡ್ಕೊಳ್ಳಿಕ್ ನಮ್ಮ ಹತ್ರ ಕೈಕಾಲಿಲ್ಲ. ಹಾಗೆ ವರಗಳನ್ನ ಕೇಳುವ ಲೋಕದ ಎಲ್ಲರ ವರ್ತನೆಗಿಂತ ವಿಚಿತ್ರವಾಗಿ ಕೇವಲ ಭಕ್ತಿಯಿಂದಲೇ ತೃಪ್ತಿ ಹೊಂದುವ ಪ್ರಹ್ಲಾದ ದೇವರ ಯಾವ ಆಮಿಷಗಳಿಗೂ ಕೂಡ ಅವನು ಒಡ್ಡಿದ ಆಮಿಷಗಳನ್ನ ತಿರಸ್ಕರಿಸಿ ಬಲಿಯಾಗದೆ ದೂರ ನಿಂತ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ಮಯಾಸಕ್ಯಾಂ ಸಪ್ತಮಸ್ಕಂಧೆ ನವಮೋಧ್ಯಾಯಃ. 9ನೇ ಅಧ್ಯಾಯ ಮುಗಿತಾಯ. 10ನೆಯ ಅಧ್ಯಾಯದಲ್ಲಿ ಮತ್ತೆ ಪ್ರಹ್ಲಾದ ಮಾತಾಡ್ತಾ ಇದ್ದಾನೆ. ನಾರದ ಉವಾಚ ಭಕ್ತಿಯೋಗಸ್ಯ ತತ್ಸರ್ವಂ ಅಂತರಾಯತಯಾರ್ಭಕ ಮನ್ಯಮಾನೋ ಹೃಷೀಕೇಶಂ ಸ್ಮಯಮಾನ ಉವಾಚ. ನಾರದರು ಹೇಳ್ತಾರೆ, ಈ ವರಗಳೆಲ್ಲ ಭಕ್ತಿಯ ದಾರಿಗೆ ಮಹಾ ತಡೆಗಳು ಅಂತ ಅವನಿಗೆ ಗೊತ್ತಾಗಿತ್ತು. ಇದು ಭಕ್ತಿ ಮಾಡುವವರಿಗೆ ದಾರಿ ತಪ್ಪಿಸ್ಲಿಕ್ಕೆ ಉಂಟು ಮಾಡುವಂತಹ ವಿಘ್ನಗಳು. ಏನಾಗುತ್ತೆ, ಸ್ವಲ್ಪ ಪ್ರಾರ್ಥನೆ ಮಾಡಿದ ತಕ್ಷಣ ಏನಾದ್ರೂ ಸಿಕ್ಕಿತು ಅಂದ ತಕ್ಷಣ ಬಾಚ್ಕೊಂಡ್ಬಿಡ್ತಾರೆ, ಮುಂದಿನ ಗೇಟ್ ಬಂದ್ ಆಗ್ಬಿಡುತ್ತೆ. ಅವನದನ್ನು ಹಿಡ್ಕೊಂಡ್ರೆ ಅಲ್ಲಿ ಮುಂದಿನ ಗೇಟ್ ಬಾಗಿಲು ಸಮಯ ಬೀಳ್ಲಿಕ್ಕೆ ಕಾಯ್ತಾ ಇರುತ್ತದು. ಇವನ್ ಅದನ್ನ ಹಿಡ್ಕೊಂಡ ತಕ್ಷಣ ಅಲ್ಲಿ ಬಾಗಿಲು ಬೀಳುತ್ತೆ. ಇವನ್ ಅದನ್ನ ತಿರಸ್ಕರಿಸಿ ಹೋದ ಅಂದ್ರೆ ಆ ಬಾಗಿಲು ಓಪನ್ ಇರುತ್ತೆ, ಇನ್ನು ಮುಂದೆ ಹೋಗ್ತಾನೆ. ಆದ್ರೆ ಇವನು ಭಕ್ತಿಯೋಗಕ್ಕೆ ಇವೆಲ್ಲವೂ ಅಂತರಾಯ. ಅಂತರಾಯ ಅಂದ್ರೆ ವಿಘ್ನ. ಅಂತರಾಯತಯ ಅರ್ಭಕಃ ತತ್ಸರ್ವಂ, ಆ ಎಲ್ಲವನ್ನೂ ಕೂಡ ಮನ್ಯಮಾನಃ ತಿಳಿದವನಾಗಿ. ಯಾವುದಕ್ಕೆ ಅಂತರಾಯ? ಭಕ್ತಿಯೋಗಸ್ಯ ಅಂತರಾಯತಯ. ಇದು ಭಕ್ತಿಯ ದಾರಿಗೆ ತಡೆಯೊಡ್ಡುವ ಗೋಡೆಗಳೆಂದು ಮನ್ಯಮಾನಃ ತಿಳಿದವನಾಗಿ
ಸ್ಮಯಮಾನಃ ದೇವ್ರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ನಗುತ್ತಲೇ ಋಷಿಕೇಶಂ ಉವಾಚ ಋಷಿಕೇಶನನ್ನು ಕುರಿತು ಪ್ರತ್ಯುತ್ತರಿಸಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಗಿತಾಯಗೊಳಿಸೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಚತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಮನಸ್ಸಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.